ನಮಸ್ತೆ. ಇವತ್ತು ನಾವು ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 2 ಸ್ಪೂನ್ ಎಣ್ಣೆಯನ್ನು ಬಿಸಿ ಮಾಡಬೇಕು. ಬಿಸಿಯಾಗಿರೋ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ರೋಸ್ಟ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಬೇಳೆ ಚೆನ್ನಾಗಿ ರೋಸ್ಟ್ ಆದರೆ ಅದರ ಕ್ರಿಸ್ಪಿನೆಸ್ಸಿಂದ ಪಲ್ಯ ತುಂಬ ರುಚಿಯಾಗತ್ತೆ. ಇವಾಗ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಬೇಯಿಸಬೇಕು. ಇದಕ್ಕೆ ಒಗ್ಗರಣೆ ಸೊಪ್ಪು ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಎಲ್ಲದೂ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ 2 ಈರುಳ್ಳಿ ತಗೊಂಡು ಉದ್ದುದ್ದ ಕಟ್ ಮಾಡಿ ಇದನ್ನು ಸೇರಿಸ್ಕೊಳ್ತಿದ್ದೀನಿ. 1-2 ನಿಮಿಷ ಆದಮೇಲೆ ಉಪ್ಪನ್ನು ಸೇರಿಸ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಉಪ್ಪನ್ನು ಬಳಸುತ್ತಿದ್ದೀನಿ. ಈ ಪಲ್ಯ ನೀವು ದೋಸೆ, ರೊಟ್ಟಿ, ಚಪಾತಿ ಯಾವ ಜೊತೆನೂ ಸೈಡ್ ಡಿಶ್ ಆಗಿ ತಿನ್ಬಹುದು. ಈರುಳ್ಳಿ ಬಣ್ಣ ಚೂರು ಚೇಂಜ್ ಆದಮೇಲೆ ಟೊಮೆಟೊವನ್ನು ಸೇರಿಸ್ಕೋಬೇಕು. ಇಲ್ಲಿ ನಾನು 2 ಟೊಮೆಟೊ ಹಣ್ಣನ್ನು ಬಳಸ್ತಿದ್ದೀನಿ. ಟೊಮೆಟೊ ಚೂರು ಸಾಫ್ಟ್ ಆದಮೇಲೆ ಅರಿಶಿನ ಪುಡಿಯನ್ನು ಸೇರಿಸ್ಕೋಬೇಕು. ಇಲ್ಲಿ ನಾನು 1/2 ಸ್ಪೂನಿನಷ್ಟು ಸಾಂಬಾರ್ ಪುಡಿಯನ್ನು ಬಳಸ್ತಿದ್ದೀನಿ. ನಿಮಗೆ ಬೇಕಾದರೆ ಖಾರ ಪುಡಿ ಕೂಡ ಬಳಸಬಹುದು. ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಸೇರಿಸಾದ್ಮೇಲೆ 1-2 ನಿಮಿಷ ಆದರೂ ಫ್ರೈ ಮಾಡಿ. ಈ ಥರ ಮಾಡೋದ್ರಿಂದ ರುಚಿ ಜಾಸ್ತಿ ಬರುತ್ತೆ. ಇವಾಗ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಕುಂಬಳಕಾಯನ್ನು ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನಾನು ಕುಂಬಳಕಾಯಿ ಸ್ವಲ್ಪ ಬೇಗ ಬೇಯಲಿ ಅಂತ ಕುಂಬಳಕಾಯಿ ಸಿಪ್ಪೆಯನ್ನು ಕೂಡ ತೆಗೆದು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ 1 ಕಪ್ಪಿನಷ್ಟು ಬೇಯಿಸಿದ ನೀರನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಿದ್ದೀನಿ. ಚೂರು ಗ್ರೇವಿ ಇರಲಿ ಅಂತ. ನಿಮಗೆ ಗ್ರೇವಿ ಬೇಡ ಅಂದರೆ ನೀವು ನೀರು ಆ್ಯಡ್ ಮಾಡ್ದೇನೆ ಕುಂಬಳಕಾಯನ್ನು ಹೀಗೆ ಬೇಯಿಸ್ಕೋಬಹುದು. 5-8 ನಿಮಿಷ ಅಷ್ಟು ಪಲ್ಯನ ಮುಚ್ಚಿ ಬೇಯಿಸಿದ್ರೆ ಬೇಗ ಬೇಯುತ್ತೆ. ಪಲ್ಯ ಬೆಂದ ಮೇಲೆ ನಾವು 1 ಕಪ್ಪು ಅಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಿದ್ದೀವಿ. ತೆಂಗಿನಕಾಯಿ ತುರಿ ಸೇರಿಸಿದ ಮೇಲೆ ಪಲ್ಯಗೆ ರುಚಿನೇ ಬೇರೆ ಇರುತ್ತೆ. ಇಲ್ಲಿ ನಾವು ಪಲ್ಯನ 1-2 ನಿಮಿಷ ಕಾಲ ಬೇಯಿಸ್ಕೋಬೇಕು. ಇಲ್ಲಾದರೆ ತೆಂಗಿನಕಾಯಿ ತುರಿದು ಹಸಿ ವಾಸನೆ ಹೋಗಲ್ಲ. ಪಲ್ಯದಲ್ಲಿ ಬೇಕಾದರೆ ಚೂರು ಸಕ್ಕರೆ ಇಲ್ಲ ಬೆಲ್ಲನ ಕೂಡ ಸೇರಿಸ್ಕೋಬಹುದು. ನಿಮಗೆ ಇದು ಇಷ್ಟ ಇಲ್ಲ ಅಂದ್ರೂ ಇದನ್ನು ಸ್ಕಿಪ್ ಮಾಡಿ. ಕುಂಬಳಕಾಯಿ ಬೆಂದ ಮೇಲೆ ಅದಾಗೆ ಅದು ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಪಲ್ಯ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಮಿಕ್ಸ್ ಮಾಡಿ ಮತ್ತೆ ಸವಿಲಿಕ್ಕೆ ಸಿದ್ಧ. ಎಂಜಾಯ್.